ಗೋದ್ರೇಜ್ ಕಂಪನಿಯ ವಿವಿಧ ವಸ್ತುಗಳಿಂದ ಸುಮಾರು 30 ಲಕ್ಷ ಮೌಲ್ಯದ ವಸ್ತುಗಳಿದ್ದು 525 ಬಾಕ್ಸ್ಗಳನ್ನು ವಶಪಡಿಸಿಕೊಂಡ ನಿಡಗುಂದಿ ಪೊಲೀಸ್. ಮಹಾರಾಷ್ಟ್ರದಿಂದ ಹೊರಟಿದ್ದ ಶುಭಂ ಟ್ರಾನ್ಸ್ಪೋರ್ಟ್ಗೆ ಸಂಬಂಧಿಸಿದ ಕಂಟೈನರ್ ಟ್ರಕ್ನಲ್ಲಿ ಆಲ್ಮಟ್ಟಿಯ ಬಳಿ 525 ಬಾಕ್ಸ್ಗಳನ್ನು ಕಳವು ದೂರು ಬಂದ ಕೂಡಲೇ ನಿಡಗುಂದಿ ಪೊಲೀಸರು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ಕೈಗೊಂಡಿದ್ದರು. ಸಿಪಿಐ ಶರಣಗೌಡ ಗೌಡರ್ ಅವರ ನೇತೃತ್ವದಲ್ಲಿ ಪೊಲೀಸ್ ತಂಡ ಚುರುಕಿನ ಕಾರ್ಯಾಚರಣೆ ನಡೆಸಿ ಜನವರಿ 21ರಂದು ಕಳವು ಆರೋಪಿ ರಾಜಸ್ಥಾನ್ ಮೂಲದ ಪಾಲ್ರಾಮ್ ತಂದೆ ತೇಜಾರಾಮನನ್ನ ವಶಕ್ಕೆ ಪಡೆದು ಆತನಿಂದ ಕಳುವಾಗಿದ್ದ ಗೋದ್ರೇಜ್ ಕಂಪನಿಯ ವಿವಿಧ ವಸ್ತುಗಳಿಂದ ಸುಮಾರು 30 ಲಕ್ಷ ಮೌಲ್ಯದ ವಸ್ತುಗಳಿದ್ದ 225 ಬಾಕ್ಸ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಆರೋಪಿಯನ್ನು ಪತ್ತೆ ಮಾಡಿ ಬಂಧಿಸುವಲ್ಲಿ ಯಶಸ್ವಿ ಕಾರ್ಯಾಚರಣೆ ನಡೆಸಿದ ಡಿವೈಎಸ್ಪಿ ಬಲ್ಲಪ್ಪ ನಂದಗಾಮಿ, ಸಿಪಿಐ ಶರಣಗೌಡ ಗೌಡರ್, ಪಿಎಸ್ಐಗಳಾದ ಶಿವಾನಂದ್ ಪಾಟೀಲ್, ಎಕೆ ಸನ್ನದ್ ಹಾಗೂ ಸಿಬ್ಬಂದಿ ಜನರಾದ ಎಸಿ ಪಾಟೀಲ್, ಬಿಸಿ ಪಾಟೀಲ್, ಶಿವಯ್ಯ ಮಠಪತಿ, ವೀರೇಶ್ ಭಗವತಿ, ವೀರೇಶ್ ಎಸ್, ಪಿಎಸ್ ಕುಂಬಾರ್, ಸಂಗಮೇಶ್ ಹಡಲ್ಗೇರಿ, ಚಿದಾನಂದ ತೋಳ್ಮಟ್ಟಿ, ಬಿಎಸ್ ಹಿರೇಮಠ, ಎಂಎ ಬೋಳರೆಡ್ಡಿ, ಎಸ್ಎಸ್ ಅಂಗಡಗೇರಿ, ಎಂವಿ ಮಠ್, ವಿಎಸ್ ಹಿರೇಮಠ್, ಎಂಎಸ್ ಪಾಟೀಲ್, ಎಸ್ಎಸ್ ಮ್ಯಾಗೇರಿ, ವಿಡಿ ಕಕ್ಕಳಮೇಲಿ ಹಾಗೂ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಲಿ ಮಕಾಂದಾರ್, ಭಾರತ ವೈಭವ ನ್ಯೂಸ್, ನಿಡಗುಂದಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.